ನಮಸ್ಕಾರ. ನಾವು ಬದುಕಿನ ಸಂಭ್ರಮದ ಬಗ್ಗೆ ಮಾತನಾಡುತ್ತೇವೆ, ಗೆಲುವಿನ ಬಗ್ಗೆ ಚರ್ಚಿಸುತ್ತೇವೆ. ಆದರೆ ಹುಟ್ಟಿದ ಪ್ರತಿ ಜೀವಿಯೂ ಎದುರಿಸಲೇಬೇಕಾದ ಒಂದು ಅಂತಿಮ ಸತ್ಯದ ಬಗ್ಗೆ ಮಾತನಾಡಲು ಭಯಪಡುತ್ತೇವೆ. ಅದುವೇ ಮರಣ. ನಮಗೆ ಸಾವು ಅಂದ ಕೂಡಲೇ ನೆನಪಾಗುವುದು ಭಯ, ನೋವು ಮತ್ತು ಕತ್ತಲೆ. ಆದರೆ ನಮ್ಮ ಉಪನಿಷತ್ತುಗಳು ಮತ್ತು ಶರಣರ ವಚನಗಳು ಸಾವನ್ನು ಬೇರೆಯದೇ ದೃಷ್ಟಿಯಲ್ಲಿ ನೋಡುತ್ತವೆ. ಮರಣ ಎನ್ನುವುದು ಜೀವನದ ಅಂತ್ಯವಲ್ಲ, ಅದು ಈ ದೇಹವೆಂಬ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಪಯಣಕ್ಕೆ ಸಿದ್ಧವಾಗುವ ಒಂದು ಕ್ಷಣ. ಇಂದು ನಾವು ಅಕಾಲಿಕ ಮರಣ, ಕರ್ಮದ ಲೆಕ್ಕಾಚಾರ ಮತ್ತು ಸಾವಿನ ಭಯದಿಂದ ಮುಕ್ತಿ ಪಡೆಯುವುದು ಹೇಗೆ ಎಂಬುದನ್ನು ಆಳವಾಗಿ ತಿಳಿಯೋಣ. ಯಾರೋ ಒಬ್ಬರು ಅಲ್ಪ ವಯಸ್ಸಿನಲ್ಲಿ ತೀರಿ ಹೋದಾಗ ನಾವು ಕೇಳುವ ಮೊದಲ ಮಾತು, ವಿಧಿಗೆ ಕಣ್ಣಿಲ್ಲವೇ, ಇದು ಅನ್ಯಾಯವಲ್ಲವೇ, ದೇವರು ಇದ್ದಾನಾ ಎಂದು. ಆದರೆ ವೇದಗಳ ಪ್ರಕಾರ ಈ ಜಗತ್ತಿನಲ್ಲಿ ಆಕಸ್ಮಿಕ ಎಂಬ ಪದವೇ ಇಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಕರ್ಮದ ಗಣಿತವಿದೆ. ಬಸವಣ್ಣವರು ಒಂದು ಕಡೆ ಹೇಳುತ್ತಾರೆ, ಹುಟ್ಟಿದ ಮೇಲೆ ಸಾಯಲೇಬೇಕು, ಇದು ಹಣೆಬರಹದ ಲಿಖಿತ, ಇದು ಖಚಿತ. ನಾವು ಪ್ರಾಣವಾಯುವನ್ನು ಒಂದು ರಿಚಾರ್ಜ್ ಕೂಪನ್ ಅಂತೆ ತಂದಿರುತ್ತೇವೆ. ಆ ಕೂಪನ್ ಮುಗಿದ ತಕ್ಷಣ ದೇಹದ ಇಂಜಿನ್ ನಿಲ್ಲುತ್ತದೆ. ಅದು ಅಪಘಾತವಿರಲಿ ಅಥವಾ ಅನಾರೋಗ್ಯವಿರಲಿ, ಅದು ಕೇವಲ ಒಂದು ನೆಪವಷ್ಟೇ. ಆ ಆತ್ಮದ ಈ ಜನ್ಮದ ಪಾಠ ಮುಗಿದಿದೆ ಎಂದರ್ಥ. ಅವರು ಅರ್ಧ ದಾರಿಯಲ್ಲಿ ಹೋಗಲಿಲ್ಲ, ಅವರ ಪಯಣದ ಗುರಿ ಅಷ್ಟೇ ಇತ್ತು. ಒಬ್ಬ ಯಜಮಾನ ತೀರಿ ಹೋದಾಗ ಆತನ ಹೆಂಡತಿ, ಮಕ್ಕಳ ಗತಿ ಏನು, ಅವರ ಜವಾಬ್ದಾರಿ ಯಾರು ಹೊರಬೇಕು ಎಂಬ ಪ್ರಶ್ನೆ ಕಾಡುತ್ತದೆ. ಇಲ್ಲಿ ನಾವು ಋಣಾನುಬಂಧ ಎಂಬ ತತ್ವವನ್ನು ತಿಳಿಯಬೇಕು. ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುವಂತೆ, ಈ ಜಗತ್ತು ಒಂದು ದೊಡ್ಡ ನಾಟಕ ರಂಗ. ಇಲ್ಲಿ ಯಾರೂ ಯಾರನ್ನೂ ಸಲಹುತ್ತಿಲ್ಲ. ಆ ವ್ಯಕ್ತಿಯ ಕರ್ಮ ಆ ಕುಟುಂಬದೊಂದಿಗೆ ಎಲ್ಲಿವರೆಗೂ ಇತ್ತೋ ಅಲ್ಲಿವರೆಗೆ ಅವರು ಜೊತೆಗಿದ್ದರು. ಅವರು ಹೋದ ಮೇಲೆ ಆ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಪ್ರಕೃತಿ ಅಥವಾ ದೈವವು ಬೇರೆ ರೂಪದಲ್ಲಿ ವಹಿಸಿಕೊಳ್ಳುತ್ತದೆ. ನಾವು ಕೇವಲ ನಿಮಿತ್ತ ಮಾತ್ರ. ಯಾರು ಇಲ್ಲದಿದ್ದರೂ ಜಗತ್ತು ನಡೆಯುತ್ತದೆ, ಏಕೆಂದರೆ ಪ್ರತಿಯೊಂದು ಆತ್ಮವು ತನ್ನದೇ ಆದ ರಕ್ಷಾ ಕವಚವನ್ನು ಹೊತ್ತು ತಂದಿರುತ್ತದೆ. ನಮಗೆ ಯಾಕೆ ಇಷ್ಟೊಂದು ನೋವಾಗುತ್ತದೆ? ಯಾಕೆಂದರೆ ನಾವು ವ್ಯಕ್ತಿಗಳನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಅವರ ಮೇಲಿನ ಹಕ್ಕನ್ನು ಪ್ರೀತಿಸುತ್ತೇವೆ. ಸಾವು ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ವೈರಾಗ್ಯ. ನೀವು ಎಷ್ಟೇ ಪ್ರೀತಿಸಿದರೂ, ಎಷ್ಟೇ ಸಂಪಾದಿಸಿದರೂ ಅಂತಿಮವಾಗಿ ನೀವು ಒಬ್ಬರೇ ಹೋಗಬೇಕು. ಸರ್ವಜ್ಞ ಹೇಳಿದ ಹಾಗೆ, ಬಂದಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಈ ಸತ್ಯವನ್ನು ಅರಿತವನಿಗೆ ಸಾವಿನ ಭಯವಿರುವುದಿಲ್ಲ. ನಾವು ಸಂಬಂಧಗಳಲ್ಲಿ 100ಕ್ಕೆ 100ರಷ್ಟು ಪ್ರೀತಿ ನೀಡಬೇಕು, ಆದರೆ ಅದು ಮೋಹವಾಗಬಾರದು. ಸಾವು ನಿಮ್ಮನ್ನು ಪ್ರೀತಿಯಿಂದ ದೂರ ಮಾಡುವುದಿಲ್ಲ, ಕೇವಲ ಭೌತಿಕ ಸ್ಪರ್ಶದಿಂದ ದೂರ ಮಾಡುತ್ತದೆ ಅಷ್ಟೇ. ಸಾವನ್ನು ಗೆಲ್ಲುವುದು ಎಂದರೆ ಸಾಯದೇ ಇರುವುದಲ್ಲ, ಬದಲಾಗಿ ಸಾಯುವ ಮುನ್ನವೇ ನಾನು ಯಾರು ಎಂದು ತಿಳಿಯುವುದು. ನಾನು ಈ ದೇಹವಲ್ಲ, ನಾನು ಶಾಶ್ವತವಾದ ಆತ್ಮ ಎಂಬ ಅರಿವು ಬಂದಾಗ ಮೃತ್ಯು ಎಂಬುದು ಕೇವಲ ಒಂದು ಬದಲಾವಣೆಯಾಗಿ ಕಾಣುತ್ತದೆ. ಮುಂದಿನ ಬಾರಿ ಸಾವಿನ ಸುದ್ದಿ ಕೇಳಿದಾಗ ಭಯಪಡಬೇಡಿ, ಬದಲಾಗಿ ಆ ಆತ್ಮದ ಪಯಣ ಸುಗಮವಾಗಲಿ ಎಂದು ಹಾರೈಸಿ. ನಿಮ್ಮ ಪಯಣ ಮುಗಿಯುವ ಮುನ್ನ ನಿಮ್ಮ ಪಾಲಿನ ಕರ್ಮವನ್ನು ನಿಷ್ಠೆಯಿಂದ ಮಾಡಿ. ಬದುಕು ಸುಂದರ, ಸಾವು ಅದಕ್ಕಿಂತಲೂ ನಿಗೂಢ ಮತ್ತು ಪವಿತ್ರ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಸಾವಿನಿಂದ ನಮ್ಮನ್ನು ಅಮರತ್ವದ ಕಡೆಗೆ ಕರೆದೊಯ್ಯುವ ಮಂತ್ರ. ಧನ್ಯವಾದಗಳು.